ಮತ್ತೆ ಅಜ್ಜಿ ಹೋಗ್ತೀನಿ ಅಂತ ಹೇಳಿದ್ರಿ. ಓ ಯಾಕೆ ಮಗನೇ ಹೋಗ್ಬೇಕಾಗಿತ್ತಾ ಇರಬೇಡ್ದಾಗಿತ್ತಾ? ಆ ಥರ ಏನಿಲ್ಲ ಅಜ್ಜಿ. ಹೋಗ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಅದಕ್ಕೆ. ಓನಿಲ್ಲ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊ ಹೋಗೋದ ಅನ್ಕೊಂಡು ಮಾಲಕಲ್ಲ ಅದಕ್ಲಂಗಂದಿಯೇ ಅಜ್ಜರು ಹೋಗ್ಬೇಕಾಗಿತ್ತಾ? ಅಮ್ಮ ನೀನೇ ಅಲ್ವಾ ಹೇಳಿದ್ದು ಅವರು ಅಜ್ಜಿಯವ್ರು ಹೋದ್ರು ಅಂತ. ಹೋಗ್ಬೇಕು ನಾವು. ಯಾಕೆ ಯಾಕಪ್ಪ ಅಲ್ಲಕ್ಕಲ್ಲ ಗಗನು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಅಲ್ಲ ವೇದ ಮದುವಾಗ್ಬೇಡ್ದ ನಿನ್ನೆ ಕಾಯ್ಕೊಂಡು ಕೂತ್ಕೊಂಡದ? ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ನಾನೇನು ಯಾರನ್ನೂ ಆಗಬೇಡ ಅಂತ ಹೇಳಿಲ್ಲ ಅಜ್ಜಿ. ಆಗಲಿ ಬಿಡಿ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವಾಗ ಬೇಡ ಅಂದಿದ್ದೀನಿ ಕೇಳಿ ಅಮ್ಮನೇ. ಅಮ್ಮ ನಾನು ಹೇಳಿದ್ದೀನಿ ನಾನು ಬೇಡ ಅಂತ. ಬೇಡ ಅಂತ ಅಂದಿಲ್ಲ ಕಣಪ್ಪ, ಬೇಡ ಅಂತ ಅಂದಿಲ್ಲ. ಹಂಗೆ ಅನ್ಕೊಂಡು ಹಿರಿಯನ್ ಬಿಟ್ಬಿಟ್ಟು ಕಿರಿಯನ್ ಮಾಡಿದ್ರೆ ನಾಳೆ ದಿವಸ ಜನಗಳೇ ನನಕ್ಕಿಲ್ಲ ಏನು ಅನ್ಕೊಳಕಿಲ್ಲ. ನಮ್ಮನ್ ಸುತ್ತಾನೆ ಸಮಾಧಾನ ಬಾದದವ ಹೇಳು? ಅಣ್ಣನ ಬಿಟ್ಟು ತಮ್ಮನ್ ಮಾಡಿದ್ವಲ್ಲ ಅಂತ ನಮ್ಮನ್ಸು ಸಮಾಧಾನ ಯಾವ್ದದು ಹೇಳು? ಇಲ್ಲ ಅವ್ನು ಕೂಸಿಂದ ಹಾಕೋದು ನೋಡು. ನಮ್ಮ ಅಣ್ಣನ ಮದುವೆ ಮಾಡಿಲ್ಲ ನಾನು ಆಯ್ತೇನಿಲ್ಲ ಅಂತ ಅವ್ನಿಗೆ ಎಷ್ಟು ನೋವು ಆದದು. ನೀನು ಕೂಸಿಂದ ಮೊದಲು ಆಗ್ಬಿಟ್ರೆ ಬೇಡ, ಇಬ್ರು ಒಂದೇ ಚಪ್ಪರ ತಟ್ಟಿಲಾಗಿ ಯಾರು ಬೇಡ ಅಂದಿದ್ದಾರು? ಅದು ಬಿಟ್ಬಿಟ್ಟು ಅವ್ನು ಮಾಡಿ ಅಂದರೆ ಹಿರಿಯನ್ ನಿನ್ಬಿಟ್ಬಿಟ್ಟು ಕಿರಿಯನ್ ಮಾಡೋಕ್ಕದ? ಹಂಗೆ ಮಾಡೋದಾಗಿದ್ರೆ ಯಾವತ್ತೇ ಮಾಡವಪ್ಪ. ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ನಾನು ಇಷ್ಟ ಆಗೋ ಹುಡುಗಿನೂ ಹೇಳಿದ್ದೀನಲ್ಲ ಅಮ್ಮನ ಹತ್ರ. ಆಯ್ತಿರುವಂತಲ್ಲ ಅವಳು. ನೀನು ಹೆಂಗೆ ಚಿನ್ನನ ನನ್ನ ತಂಗಿ ಅಂತ ಅನ್ಕೊಬಿಟ್ಟಿನಿ ಅಂತ ಅಂದೆ, ಹಂಗೆ ತಾನೆ ಅವಳು ಕೇಳಿದ್ರೆ ನಾನು ಅಣ್ಣ ಅನ್ಕೊಂಡಿನಿ ಅಂತ ಅವಳು ಅಂತವಳೆ. ಅವೆಲ್ಲ ಆಗ್ನದ ಕೆಲಸ ಅಪ್ಪ. ಅವಳು ಒಂದಳ, ಅವ್ಗೆ ಗೊತ್ತಾಗಕ್ಕಿಲ್ಲ ಅವಕ್ಕೆ. ಅವು ಏನಿದ್ರು ನಾನು ಇನ್ನೂ 4-5 ವರ್ಷ ಮದುವೆ ಆಯ್ಕಿಲ್ಲ ಅಂತ ಅಂತಾಳೆ. ಅವಳು ಒಪ್ಪಕ್ಕೂ ಇಲ್ಲ. ನಿನ್ನ ಕೂಟ್ಲೆ ಹೇಳೋದಂತಲ್ಲ ಏನು ಬಲವಂತದಿನ ಮದುವೆ ಮಾಡೋಕ್ಕೆ ನಮ್ಕ ಅಲ್ವಾ? ಹೆಂಗೋ ಹೊತ್ತಾಗಿ ಅಂತ ಅದ್ರಸ್ಬಿಟ್ಟು ಮದುವೆ ಮಾಡೋಕ್ಕೆ ಈಗೆಲ್ಲ ನಡೀಕಿಲ್ಲ ಕಣ್ಮಗ್ನೆ. ಎಲ್ಲಾರ ಬೇರೆ ಕಣ್ಣು ನೋಡೋಕ್ಕಾಯ್ತದೆ? ನಮ್ಮ ಊರ್ದಿಕ್ಕೆ ನೋಡವ ಅದೇ ಹೇಳು. ಕಾಲಕ್ಕೆ ಕರೆದ್ರೆ ಏನು ಹೆಣ್ಮಕ್ಳಿಗೆ ಅಂತ ತರದ್ರುವಪ್ಪ. ನೋಡಿ ಅಜ್ಜಿ, ನನಗೆ ಮಾಡಿದ್ರೆ ಮಾದೇವನ ಮಾವನ ಮಗಳು ಮಾಡಿ, ಇಲ್ಲ ಅಂದ್ರೆ ನನ್ನ ಮದುವೆನೇ ಬೇಡ ಇವಾಗ ಸದ್ಯಕ್ಕೆ. ನಂಗೆ ಇಷ್ಟನೇ ಇಲ್ಲ ಮದುವೆ ಆಗೋಕ್ಕೆ. ಇವ್ನಿಗೆ ಇಷ್ಟ ಆಗಿಲ್ಲ. ಇವ್ನಿಗೆ ಕುತ್ಕೊತೀವಿ ಕಾಯ್ಕೊಂಡು ಒಲೆಲ್ಲ ನಿಮ್ಗೆ ಯಾಕಿಂಗ್ ಹೊಟ್ಟೆ ಉಡ್ಸಿರಿ ನಮ್ಮನ್ನ? ನೀವೇ ಸರಿಯಲ್ಲ, ನೀವು ಬುದ್ಧಿ ಕಲ್ತಿರೋ ನಿಮ್ಮ ಬುದ್ಧಿಗೊಂದಿಷ್ಟು ಬೆಂಕಿ ಕಾಂದರು ನಮ್ಮ ಯಾಕಿಂಗ್ ಹೊಟ್ಟೆ ಉಡ್ಸಿರಿ ನೀವೇ ಸರಿಯಾ? ನೀವು ಸುಮ್ಮನೆ ಬೇರೆ ಕಡೆ ಅಪ್ಪ ಎಲ್ಲ ಅಂತ ನೋಡಿದಂತೆ ಮರುವದಿಂದ ಆಗು ಮಗ ನೀನು. ಸುಮ್ಮನೆ ನೀನು ನಮ್ಮ ಹೊಟ್ಟೆ ಉಡ್ಸ್ಬೇಡಿ ನಮ್ಮನ್ನ. ನಮ್ಮನ್ನ ಯಾಕಿಂಗ್ ಉಳಿದಿರಿ ನೀವು? ಸುಮ್ಮನೆ ನಮ್ಮನ್ನ ನಿಮ್ದೆಗಿರಾಗ ಬುಡಿಯತ್ತಾಗೆ ನಾವೇ ಸರಿ. ನಿಮ್ಮ ಎದೆ ಮೇಲೆ ಇದ್ದಾವ, ನಿಮ್ಮ ಬದಿ ಮೇಲೆ ಇದ್ದಾವ, ನಮ್ಮ ಯಾಕಿಂಗ್ ಹೊಟ್ಟೆ ಉಡ್ಸಿರಿ? ಅಮ್ಮ ನಾನು ಏನು ಮಾಡಿದೆ ಅಂತ ಈ ಥರ ಮಾತಾಡ್ತಿದ್ದೀನಿ ನೀನು? ನೋಡಿ ಅಜ್ಜಿ, ಈ ಥರನೇ ನಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ. ಏನಕ್ಕೆ ಹಿಂಗೆ ತಲೆ ತಿಂತ ಇದ್ದೀರಾ? ಬೇಕಾದ್ರೆ ಅವ್ನು ಮಾಡಿ. ನಾನೇನು ಗಗನ್ ಸುಧನ್ ಮದುವೆ ಆಗೋದು ಬೇಡ ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇರೋದು ಅವ್ನು ಮಾಡಿ, ಬೇಕಾದ್ರೆ ಆಗಲಿ. ನಾನಂತೂ ಆಗಲ್ಲ ಅಂತ. ಅಲ್ಲಕನವ ನೀನೇನೋ ಹೇಳ್ತೀಯ ಹಂಗಾದದ ನಡ್ದದ ಆಗ್ಲಿಂದ ಹೆಂಗೆ ನಡ್ಕೊ ಬಂದದ ಹಂಗೆ ನಾವು ಪಾಲಿಸ್ಬೇಕಲ್ವವ? ಹಿರಿ ಅಣ್ಣನ ಬಿಟ್ಟು ಕಿರಿಯನ್ ಮಾಡಿದ್ರೆ ನಿನ್ಗೆ ಇನ್ನೂ ದೊರ್ಕಿಲ್ಲ ಕಣವ, ದೊರ್ಕಿಲ್ಲ. ಆಮೇಲೆ ಅವೆಲ್ಲ ಸರಿ ನಿನ್ಗೆ ಗೊತ್ತಾಗಿಲ್ಲ ನಿನಗೆ. ನೋಡಿ ಅಜ್ಜಿ, ನನಗೆ ಇಷ್ಟ ಇಲ್ಲ. ನಾನು ಇಷ್ಟು ದುಡ್ಡಿಗೆ ನಾನು ಹೇಳ್ತಾ ಇದ್ದೀನಿ. ಒಪ್ಸಿಟ್ಟು ಮಾಡೋದಕ್ಕೂ ಶಕ್ತಿ ಇಲ್ಲ ಇವ್ರಿಗೆ. ನನ್ನ ಪಾಡು ನಾನು ಇರೋಕ್ಕೂ ಬಿಡ್ತಾ ಇಲ್ಲ. ನಾನು ಏನು ಆಗಬೇಕು ಅಂತ ಹಿಂಗೆ ಆಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಪಾಡು ನಾನು ಬಿಟ್ಬಿಡಿ. ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ. ಅವ್ರು ಮಾಡಿ ನಮ್ಮ ಮದುವೆ ನಾನು ಬೇಡ ಅಂತ ನಾನು ಹೇಳಿದ್ರೆ ಕೇಳಿಬೇಕಾದ್ರೆ ನಾನು ಯಾವುದಕ್ಕೂ ನಾನು ತೊಂದರೆ ಕೊಡಲ್ಲ. ನಾನು ಆದ್ರೆ ಆಗಲಿ. ಅವರು ನಾನೇನು ಬೇಡ ಅಂತೀನಿ, ನಾನು ಬೇಡ ಅಂತೀನ ಹೇಳಿ ಅವ್ನು ಮದುವೆ ಮಾಡಿ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ ನೀವು. ಹಿಂಗೆ ಕಣಜಿ, ಹಿಂಗೆ ಏನು ಮಾಡೋದು ಅಂತ ನಂಗೆ ಗೊತ್ತಾಯ್ತಿಲ್ಲ. ನನ್ನ ಮಾತಾ ಕೇಳು ಆಗ್ದಾರ ಇರಲಿ. ನಾವು ಯಾಕೆ ಮಾತಾಡೋರು ಏನು ಎಂತಂತಾನೆ ಬಿಟ್ಟು ಅಜ್ಜರು ಅವ್ರು ಏನ್ಬಿಟ್ಟು 4-4 ದಿನ ಮನೆಗೆ ಬರ್ನಿಲ್ಲ. ಇವನು ಈಗ ಹೋಗೋರು ಅಂದಮೇಲೆ ಬಂದವನೇ. ಈಗ ಅವ್ನ ಅಷ್ಟು ಭಾಗವಂತಿದ್ದು ಮಾಡಬೇಕು ಅನ್ನೋದು ಏನಿತ್ತು ಆಗ್ದಾರ ಇರಲಿ. ಹೋಗು. ಈಗ ನೀವೇನು ಮಾಡೋಕ್ಕಿಲ್ಲ ಅಂತಿದ್ದೀರಾ? ನೀವು ಒಪ್ಪುತ್ತಾವ ನಾವು ಮದುವೆ ಮಾಡ್ತೀವಿ ಅಂತ ಹೇಳ್ತೇವೆ ತಾನೆ. ಆದ್ರೆ ನಮ್ಮ ಮಾತಾ ಕೇಳ್ತಾರತ್ತ ನಾನು. ಅವ್ನು ಇಷ್ಟ ಹೆಂಗೆ ಬರ್ತದಾಗ ಮಾಡ್ಕೊಳ್ಳಿ. ಹೋಗು, ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು? ಇವ್ರು ಕೊಟ್ಟು ಆಡಿ ನಿನ್ನ ತಲೆಗೆಡ್ಸ್ಕೊಬೇಡ. ತಲೆಯನ್ನು ಲೂಜ್ ಬಂದಂಗೆ ಆಗದೆ ಕಣಜ್ಜಿ. ಏನಜ್ಜಿ ಹಿಂಗೆ ಹೊಟ್ಟೆ ಉಡ್ಸ್ತಾರಲ್ಲ ನಮ್ಮ ಅಂತ ನೀವರೇ ಸರಿಯಾ? ನಮ್ಮ ಯಾಕಿಂಗ್ ಉಳಿಸರು? ಅಯ್ಯೋ ಹೋಗಿತ್ತಾಗೆ ಸಾಕಾಯ್ತದ ನಮ್ಗಂತೂ. ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣ. ಅಯ್ಯಪ್ಪ ಏನು ಹಣೆ ಬರ್ಬೇಕು ಹಣೆ. ನೀವೇ ಸರಿಯಾತಾಗೆ ಕರ್ಮ ತಗೆ. ಆಯ್ತು ಸುಮ್ಕಿರತ್ತಾಗೆ. ಹೋಗು, ಬಾಗ್ದಾರಿರ್ಲಿ ಹೋಗವ. ಹೋಗ್ಮಗ ತಗ ಆಯ್ಕಿಲ್ವಂತಲ್ಲ ಇನ್ನು ತಗ ಮಾಡ್ಬಿಡೋಗಿ. ಈಗ ನಿಮ್ಮ ಮಾವ ಸುಮಾರಾಗದೆ ಯಪ್ಪಪ್ಪ ಒಯ್ಯಾವ್ಜು ಕಣ್ಣಲ್ಲಿ ನೋಡ್ಕೊಳ್ಳಿ ಹೋಗತ್ತಾಗೆ. ಮಾಡಾಗಿ ಎಂಗೇಜ್ಮೆಂಟ್ ಜೋರಾಗೆ ಮಾಡದ. ಅವರು ಯಾರಿಗೂ ಹೇಳ್ಬೇಕು ಅಂತಿದ್ರು. ಎಂಗೇಜ್ಮೆಂಟ್ನು ಜೋರಾಗಿ ಮಾಡೋದ, ಮದುವೆನೂ ಮಾಡೋದು ಯಾಕೆ ಸುಮಾರಾಗಿ ನಾವು ಮಾಡ್ಕೊತೀವಿ ಬಿಡಜ್ಜಿ. ಓಡದ ಅವನು ಗೋವಿಂದನ್ಗೂ ಫೋನ್ ಮಾಡಿದ ಹೇಳ್ದ. ಅದೇ ಇವ್ನಿಗೊಂದು ಮಾತು ಅನ್ಸದ ನಿಮ್ಮ ಕೈಲಿ ಗಗನ್ಗೆ ಹೇಳ್ಸದ ಮದುವೆಗೆ ಒಪ್ಕೊಂಡಾನೆ ಏನು ಅಂತ. ನಾನು ಅಣ್ಣನ ಕೊಟ್ಟು ಏನೂ ಮಾತಾಡಿಲ್ಲ. ನೋಡದ ಅಣ್ಣ ಏನಂತದೆ ಅಂದ್ಬಿಟ್ಟು ನೋಡದ ಎಂಗೇಜ್ಮೆಂಟ್ನಾರೇ ಮಾಡ್ಕೊಡ್ಲಿ ಅಂತ ಇವರು ಅವರು ಹೇಳ್ತಾರೆ. ನಾವು ಮದುವೆ ಮಾಡ್ಕೊಳ್ಳೋದಂತ ಸುಮಾರಾಗಿ ಎಂಗೇಜ್ಮೆಂಟ್ ಒಂದು ಮಾಡಿಕೊಟ್ರು ಸಾಕು ಅಣ್ಣ. ಅಯ್ಯ ಮಾಡ್ತಾನೆ ಹೋಗವ. ಅದು ಆಯ್ಕಿಲ್ವ ಅವ್ನ ಕೈಲಿ ಮಾಡ್ಲಾಕು? ಅಷ್ಟು ಮಾಡಿದವ್ರೆ ಏನನ್ನಕ್ಕಿಲ್ಲ ನಿನ್ನ ಗಂಡ. ಸರಿ ಮಾಡ್ಕೊತಾರೆ ಅವ್ರು ಅಂದ್ಬಿಟ್ಟು ಮದುವೆನೂ ಮಾಡ್ಕೊತೀವಿ ಅಂತ ಅಂದಿದ್ದೀವಿ, ಒಡವೆನೂ ಮಾಡಿಸ್ತೀವಿ ಅಂದಿದ್ದೀವಿ. ಒಂದು ಒಪ್ಪರ ಮಾತನ್ನು ಅವ್ರು ಮಾಡ್ಕೊಂಡಿಲ್ಲ ಅಂದರೆ ಎಂಗೇಜ್ಮೆಂಟ ಹಸರು ಬಂತದ ಬೆಲೆ ಸಿಗ್ಬೇಡ್ದ ಮುನ್ಸೂನ್ಗೆ ಕೊಡ್ತಾರೆ ಅಂದ್ಬಿಟ್ಟು ಎಷ್ಟು ಇಸ್ಕೊಂತೀನಿ ಅದವರು. ಬೇಡ ನಾವೇ ಮಾಡ್ತೀವಿ ಸುಮ್ಕಿರು. ಅದೇ ಅಜ್ಜಿ ಮಾತ್ರ ಮದುವೆ ಮಾಡ್ಕೊಳ್ಳೋದ ಒಡವೆ ಗಿಡವೆ ಮಾಡ್ಕೊ ಮೊದಲೇ ಮಾಡ್ತೀವಿ. ಅವರ ಸಟ್ನೆ ಇಬ್ರಿಗೂ ಅವ್ನ ಇರ್ತಿಗೆ ಅಂತೆಲ್ಲ ಮಾಡಿಸಿ ಮಡಗಿವ್ನಿ. ಆಮೇಲೆ ಮದುವೆನೂ ಮಾಡ್ಕೊಳ್ಳೋದ ಜೋರಾಗೆ ಅಂತ ಅಂದವ್ರೆ. ಎಂಗೇಜ್ಮೆಂಟು ಸುದ್ದಿ ಎತ್ತಿಲ್ಲ. ನಾನು ಹೆಂಗಜ್ಜಿ ಹೇಳನೆ ಅವ್ರಿಗೆ ಎಂಗೇಜ್ಮೆಂಟು ನೀವೇ ಮಾಡ್ಕೊಳ್ಳಿ ಅಂತ. ಮಗ ಬೇಡ ಬೆಲೆ ಇರಕ್ಕಿಲ್ಲ. ಈಗ ಮಾದೇವನಿಗೆ ಅವನ ಕಡೆಯವರು ಬರ್ತಾರೆ, ಗೋವಿಂದನ ಕಡೆಯವರು ಬರ್ತಾರೆ. ಈಗ ಮಾದೇವನು ಆಗ್ತಾನೆ ಅಷ್ಟು ಎಂಗೇಜ್ಮೆಂಟ್ಗೂ. ಇನ್ನು ಗೋವಿಂದವೇ ಅವನು ಏನು ಮಾಡೋದು ಕೂತ್ಕೊಂಡು ಮಾತಾಡ್ಕೋಬೇಕು. ಈಗ ಮಾದೇವನು ಜೀವ ತೆಗಿಯಕ್ಕಾಗಿಲ್ಲ. ಅವನು ಈಗ ಇರೋದು ಬೆಂಗಳೂರಲ್ಲಿ ಆಫೀಸಲ್ಲಿ ಸಿಕ್ಕರು ನಿನ್ನ ಗಂಡನಿಗೋಸಿ ಅವನಿಗೋಸಿ ಆ ಥರವ ಯಾವಾಗ ಸಣ್ಣ ಪುಟ್ಟ ಸಾಲನು ಮಾಡ್ಕೊಂಡಿದ್ದಾನಂತ ಮಗ. ಅವನು ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡಾನೆ. ಅವನು ಕೇಳೋಕ್ಕೂ ಆಯ್ಕಿಲ್ಲ ಮಗ. ಅವನು ಇಷ್ಟಪಟ್ಟು 1-2 ಕೊಟ್ಟಂಗೆ ಅದು ಬಿಟ್ರೆ ಇಲ್ಲ ಮಗ. ಇವ್ನು ಮಾಡ್ಲಾಕು ದುಡ್ಡು ಮಡಿಕೊಂಡವನೆ. ಇನ್ಸೂರೆನ್ಸ್ ದುಡ್ಡು 18 ವರ್ಷ ಆದಮೇಲೆ ಹೆಣ್ಣು ದುಡ್ಡು ಬತ್ತು ಅದನ್ನು ತನ್ನ ತಾವೇ ಮಡಿಕೊಂಡಾನೆ ಮಾಡ್ತಾನೆ.
ಅವನೇ ಮಾಡ್ತಾನೆ ಸುಮ್ಕಿರೋ ಯಾಕನಜ್ಜಿ ನೀರು ಇಲ್ಲ ಈಗ ನಾನು ಹೆಂಗೆ ಬಾಯ್ಬಿಟ್ಟು ನೋಡುವ ಅಪ್ಪನ ಮನೆಯವ್ರಿಗೆ ದುಡ್ಡು ಉಳ್ಸೋಕೆ ಸಲುವಾಗಿ ನೀವೇ ಮಾಡಿ ಅಂತಾಳೆ ಅಂತ ನಾ ಇವ್ರು ಯಾರು ತಪ್ಪು ತಿಳ್ಕೊತಾರೆ ಅಂತ ಅಷ್ಟೇ. ಈಗೇನೋ ಖರ್ಚಾಕ ಮಾಡ್ಕೊತೀವಿ ಅಂತ ಅಂತಿರೋದು ನಿಮ್ಮ ಧರ್ಮ ಅದು. ಎಂಗೇಜ್ಮೆಂಟು ನಿಮ್ಮ ಖರ್ಚಲ್ಲಿ ಮಾಡಿ ಅಂತಂದ್ರೆ ಅದು ಬೆಲೆ ಆಯ್ತು. ಬೇಡ ಅದೇನು ಮಾಡೋಕ್ಕಾಯ್ತದೆ ಬಿಡು, ಕೂತ್ಕೊಂಡು ಎಲ್ಲ ಮಾತಾಡ್ಕೊತೀವಂತೆ. ಸರಿ ಅಜ್ಜಿ ಆಯಿತು, ನೋಡೋದ ಹಣ್ಣು ಕೊಟ್ಟಂಗೆ ಅಜ್ಜಿ ಇವ್ನು ಯಾಕೋ ಒಪ್ತಿಲ್ಲಕಂತೆ ಆಗದ್ರೆ ಇರಲಿ. ನಾನು ಇನ್ಯಾವತ್ತು ಮದುವೆ ಆಗುವಂತ ಕೇಳಕ್ಲಕ್ಕನಜ್ಜಿ. ನಾನು ಹೆಂಗಾರು ಮಾಡಿ ಒಂದು ಮದುವೆ ಮಾಡಿಬಿಟ್ಟು ಒಂದು ನೀರ್ಕ್ ಮಾಡೋದಂತ ಭಾಳ ಆಸೆಗಿದ್ದೆ. ಇವು ಯಾಕೋ ಕೇಳೋ ಲಕ್ಷಣ ಇಲ್ಲ ಇವು. ಬೇಡಕನಜ್ಜಿ ನಾನು ಇನ್ನೇನು ಹೇಳಕ್ಕೆ ಹೋಯ್ಕಿಲ್ಲ. ನಾನು ಬೇಡ ಅಂತಾರೆ ನಾನು ಹೇಳ್ತಿರೋದು. ಬೇಡಕನವ ಕೇಳಕ್ಕೆ ಹೋಗ್ಬೇಡ, ಬಿಡೋಕೆ ಹೋಗ್ಬೇಡ, ಸುಮ್ಮನಿರೀಗ ನೀನು ಅಂದೋದ್ರೊಳಗೆ ನೀನು ಸುಮ್ಮನಿರು, ಯಾಕೋ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರೀಗ. ಸರಿ ಕಣಜ್ಜಿ ಆಯಿತು, ಹಂಗೆ ಮಾಡೋದ ಬಿಡಿ. ಇನ್ನು ಕೇಳಕ್ಕೆ ಹೋಗಿಲ್ಲ ಏನೂ ಇಲ್ಲ, ನೋಡೋದ ಮನೇಲಿ ಮಾತಾಡ್ಕೊಂಡು ಯಾವ್ದಕ್ಕೂ ಹೇಳ್ರಜ್ಜಿ. ಹೋಯ್ತೀನಿ ಈಗ ಹೆಂಗೋ ಬೆಂಗ್ಳೂರಿಗೆ ಹೋಯ್ತೇವಿಲ್ಲ, ನೋಡ್ತೀನಿ. ಯಾಕೋ ಈಗ ಬಂದು 3 ದಿವಸ 4 ದಿವಸ ಆಯಿತು, ಊರಿಗೆ ಹೋಗ್ಬೇಕಂತಾಗ ವಾಪಸ್ ಹೋಯ್ತೀನಿ ಕತ್ತ ಹೋಗು. ಯಾವ ಬೆಂಗ್ಳೂರಿಗೆ ಹೋಯ್ತಿಲ್ಲ ಏನೂ ಇಲ್ಲ. ಏನು ರಶ್ಮಿ ಕರ್ಕೊಬನ್ನಿ ಅಜ್ಜಿ ಇವ್ರ ಬರೇಕೇಳಿ ಅಂತಿದ್ಲಂತೆ. ಅದಕ್ಕೆ ಹೆಂಗೆ ಫೋನ್ ಮಾಡ್ತಿದ್ದ ಮಾದೇವ ಬಂದ್ಬಿಡಿ ಅಂತವ. ಇಲ್ಲ ಇಸ್ಕಡಲ್ಲಿ ಆಗ್ತಿಸವ ತಿರ್ಗಿ ಊರಿಗೆ ಹೋಗ್ಬಿಡ್ತವ. ಏನಾಗಿರೋದು ಅಂತ ಅಲ್ಲೋಸಿ ನಿಗವಡೆ ನೋಡ್ತೀನಿ. ನೋಡ್ಬಿಟ್ಟು ಬೇಕಾದ್ರೆ ಆಮೇಲೆ ಇನ್ನೊಂದು ದಿವಸ ಬಿಟ್ಕೊ ಹೋಯ್ತೀವಿ. ಶಾಸ್ತ್ರ ಗೀಸ್ತ್ರ ಕೇಳ್ತೀವಿ ಬಿಡು. ಮತ್ತಾಗೆ ಇನ್ನೊಂದು ದಿವಸ ಹೋದ್ರಾಯ್ತದೆ. ಉಂಕಂಡು ನಡಿ ಮಗ ನಡಿ ಉಂಕತ್ತೆ. ಮತ್ತಾಗೆ ಅಪ್ಪರ ದಿವಸ ಹಿಂಗೆ ತಿರ್ಗೋದು ಅಲ್ಗೋದು ಇಲ್ಗೋ ಅವೆಲ್ಲ ಲಕ್ಷಣ ಅಲ್ಲ. ಈಗ ಅವನಿಗೆ ಇವಳು ಅಂತ ಅಂದಮೇಲೆ ಕೊಳೆ ತೊಳ್ದಂಗೆ ಬಿಟ್ಟಾಕ್ಬಿಡ್ಬೇಕು ಮಾಡಿ ಕೆಲಸ. ಹೆಂಗೆ ಮದುವೆ ಮಾತುಕತೆ ಬಿರುಬಿರ ಮುಗಿಸ್ಬಿಟ್ಟತ್ತಾಗೆ ಕತೆ ಮುಗಿಸ್ಬೇಕು. ಅದಕ್ಕೆ ಕಣಜಿ ನಾನುವೇ ಅವ್ನು ಬೇರೆ ಹಿಂಗೆ ಒಪ್ಪಕ್ಕಿಲ್ಲ. ಅವ್ರು ನೋಡೋ ನಿನ್ನ ಮಗ ಹಿಂಗೆ ಆಡ್ತಾನಲ್ಲ ಅಂತ ನನಗೆ ಗಿಂಜಾಡ್ತಾರೆ. ನೀನು ಪೂಜೆ ಮಾಡಿ ಹಿಂಗೆ ಹೆಚ್ಚಿಸ್ಬಿಟ್ಟೆ ಮಕ್ಕಳನ್ನ ಹಂಗೆ ಹಿಂಗೆ ಅಂತವೆ. ಅತ್ತಗೆ ಅಂತ ಸಹ ನಾನು ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ. ಇವ್ರು ಕೊಟ್ಟು ಹೊಡೆದಾಡಿ ನನ್ನ ಅವ್ರು ದೂರೋದು. ಈ ನನ್ನ ಮಗ ಅರ್ಥ ಮಾಡ್ಕೊಳಕ್ಕೆ ಹಿಂಗೆ ಹೊಟ್ಟೆ ಉಡಿಸ್ತಾರಲ್ಲ ಹೆಂಗೆ. ಅಯ್ಯೋ ಕಾಡೆ ಕತ್ತಾಯಿ ಕಾಡೆ ಅದೇನು ಕತೆಯೋ ಏನೋ ತಗೆ ಇವ್ರ ಕೈ ಹೊಡೆದಾಡಕ್ಕಂತ ನನಗಂತೂ ಆಯ್ಕಲ್ಲ ಕಣಜ್ಜಿ. ನನಗೆ ಏನಾರು ಮಾಡ್ಕೊಳ್ಳಿ ಇನ್ನಂತ ನಾನು ಏನು ಕೇಳಕ್ಕಿಲ್ಲ ಕಣಜ್ಜಿ. ಜನಗಳು ಏನಾರು ಅನ್ಕೊಳ್ಳಿ. ನಾನು ಯಾರು ಏನಾರು ಅಂದ ನೋಡು ಅವಳಿಗೆ ಕಿರಿ ಮಗನೇ ಇಷ್ಟ ಇವನೇ ಅಂದ. ನಿನಗೆ ನನ್ನ ಕಡೆ ಇಷ್ಟ ಇಲ್ಲ, ನಿನಗೆ ನಿನ್ನ ಕಿರಿ ಮಗನ ಮೇಲೆ ನಿನ್ಗೆ ಆಸೆ ಜಾಸ್ತಿ. ಅದಕ್ಕೆ ನೀನು ಅವನ ಬಗ್ಗೆ ನೀನು ತಲೆಗೆಡ್ಸ್ಕೊತಿದ್ದಿ. ನಾನೇನು ಕಾರಣ ಅಂತ ನನಗೆ ಅಂದ ಕಣಜ್ಜಿ. ನನಗೆ ಅಂದ ಹಂಗೆಲ್ಲ ಅಂದಾಗ ನನಗೆ ಎಷ್ಟು ಬೇಜಾರಾದದು ಹೇಳಿ. ಆಯ್ತದೆ ಬೇಜಾರಾಗ ಮಾತ್ಕೊಳ್ಳಿ ಅವೆಲ್ಲವ. ಯಾಕೆ ಒಬ್ಬನ ಕಕ್ಬಿಟ್ಟಿದ್ವಿ ಒಬ್ಬನ ಎತ್ತಿದ್ಯಾ? ಎಲ್ಲರೂ ಎತ್ತಿರೋದಕ್ಕೆ ಹೊಟ್ಟೆ ನೋವು ಬರ್ಸ್ಕೊಂಡು ಮಾಡು ಬಾಂಗ್ವ. ಅವು ಅರ್ಥ ಮಾಡ್ಕೊಳಕ್ಕಿಲ್ಲ ಅವು. ಸುಮ್ಮನೆ ನಮಗೆ ಬೇಜಾರು ಮಾಡ್ಕೊಬೇಡ. ಹಂಗೆ ಅದಕ್ಕೆ ಓದ್ದಂಗೆ ಮಾತಾಡ್ತಾನೆ ಗೊತ್ತಜ್ಜಿ. ನನಗೂ ನೋಡಿ ಸಾಕಾಗದ ಇನ್ನು ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು. ನೀವು ಅವ್ನು ಏನಾರು ಅನ್ಕೋಬೋದು ಹೊತ್ತಾಗೆ. ಅವ್ನು ಇಷ್ಟ ಇದ್ರೆ ಆಗಲಿ ಕಷ್ಟ ಆದ್ರೂ ಬಿಡ್ಲಿ ಕರ್ಕ ಬರಲಿ ಅವಳನಾರಿಗೆ. ನಾನು ಅದಕ್ಕಿಂತ ತಲೆಗೆಡ್ಸ್ಕೊಳಕ್ಕಿಲ್ಲ. ಅಯ್ಯೋ ಉಂಕನ್ ಹೋಗವೆ ಹೋಗು ತಲೆಗೆಡ್ಸ್ಕೊಬೇಡ ನೀನು. ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂಡಿ? ಇನ್ನೇನು ರೂಪಾಯಿ ಎಲ್ಲ ಚೆನ್ನಾಗಿದ್ದೀರಾ? ಅಯ್ಯೋ ನೋಡಿ ಇಲ್ಲಿ ಇವ್ನು ನಮ್ಮ ಸೋಬಿತ್ರ ಮಗ ಅದಕ್ಕೆ ಹಿಂಗೆ ಬುದ್ಧಿ ಕಲ್ತಿದ್ದಾನು. ತಾನೂ ಆಗೋಲ್ಲ ಇಲ್ಲ ಕೂಸಿಂದ ವೇದನ ಮದುವೆ ಮಾಡಿ ಅನ್ನೋ ಅಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು? ಎಷ್ಟು ದಿವಸ ಅಂತ ಸುಮ್ಮ ಕುತ್ಕೊಳಕ್ಕದ? ಇವನು 4-5 ವರ್ಷ ಆಯ್ಕಿಲ್ಲ ಅಂತಾನೆ. ಇನ್ನು ನಾವು ಇದನ್ನು ಕುಡ್ಸ್ಕೊ ಕುತ್ಕೊಳಕ್ಕದ? ಅವ ಈಗ ನೋಡ್ರಿ ಹುಷಾರಿಲ್ಲ. ನಾನು ಸಾಯಿ ಹೊತ್ತು ನೋಡ್ಕೋಬೇಕು ಅಂತ ಅವನು ಆಸೆ ಮಾಡ್ತಾನೆ. ಇವನು ಹಿಂಗೆ ಆಡ್ತಾನಲ್ಲ ದಿವ್ಸಕ್ಕೆ ವಯಸ್ಸು ಉಕ್ಕದ. ಏನೋ ವಯಸ್ಸಿದ ಮದುವೆ ಆಗ್ಬಿಟ್ಟು ಇರಬೇಕು ಅನ್ನೋದು ಗ್ಯಾನ್ ಬೇಡವ ಇವನಿಗೆ. ಮಾದೇವನ ಮಗಳು ಒಪ್ತೀನಿ ಅಂದ್ರೆ ಯಾರು ಜವಾಬ್ದಾರಿ? ಹೇಳಿ ನೀವೇ ಯಾರು ಜವಾಬ್ದಾರಿ ಹಾಕದ್ದ? ಏನಾರು ಮಾಡ್ಕೊಳ್ಳಿ. ಸುಮ್ಮನೆ ಗೋವಿಂದನ ಮಗಳನ್ನ ಕಟ್ಟಿ ಮದುವೆ ಮಾಡ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ತಗೆ ಕೇಳ್ಬಿಡೋದನ್ನ ಯಾರನ್ನ ಬಗ್ಗೆ ಬಂದು ಇವನು ಒಪ್ತಿಲ್ಲ ಬೇಡ ಮುಂದ್ಲುಕಾರೆ ನೋಡೋದು. ಸರಿ ಕಣ್ರಪ್ಪ ಬರೋವ್ರೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.